ಕಡು ಬಡವರ ಅನ್ನಕ್ಕೆ ಕುತ್ತು ತಂದ ರಾಜ್ಯದ ಕಾಂಗ್ರೆಸ್ ಸರ್ಕಾರ. ಬಡ ಕುಟುಂಬಗಳನ್ನು ಬಿಪಿಎಲ್ ಪಟ್ಟಿಯಿಂದ ತೆಗೆದಿದ್ದಾರೆ ಅಧಿಕಾರಿಗಳು. ಕಡು ಬಡವರ ಅನ್ನಕ್ಕೂ ಕೂಡ ಕುತ್ತು ತಂದಂತ ರಾಜ್ಯದ ಕಾಂಗ್ರೆಸ್ ಸರ್ಕಾರ. ಈಗ ಬಡ ಕುಟುಂಬಗಳನ್ನು ಬಿಪಿಎಲ್ ಪಟ್ಟಿಯಿಂದ ತೆಗೆದಿದ್ದಾರೆ ಅಧಿಕಾರಿಗಳು. ಸರ್ಕಾರದ ಆದೇಶದ ಬಳಿಕ 2026 ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ಗಳಾಗಿ ಬದಲಾವಣೆಯಾಗಿದೆ, ಶಿಫ್ಟ್ ಆಗಿದೆ. ಆದಾಯ ತೆರಿಗೆ ಜಿಎಸ್ಟಿ ಹೆಸರಲ್ಲಿ ಬಿಪಿಎಲ್ ಕಾರ್ಡ್ಗಳನ್ನು ಬದಲಾವಣೆ ಮಾಡಲಾಗಿದೆ. ಬಳ್ಳಾರಿ ಆಹಾರ ಇಲಾಖೆಯ ಉಪನಿರ್ದೇಶಕಿ ಸಕೀನಾ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಗರಿಕ ಸರಬರಾಜು ಇಲಾಖೆಯಿಂದ ಕೇಂದ್ರ ಕಚೇರಿಯಿಂದ ನಮಗೆ ಏನು ಆದಾಯ ತೆರಿಗೆದಾರರು ಅಂತ ಹೇಳ್ಬಿಟ್ಟು, ಆನಂತರ ಸರ್ಕಾರಿ ನೌಕರರು ಅಂತ ಹೇಳ್ಬಿಟ್ಟು, ಮತ್ತೆ ನಮ್ಮಲ್ಲಿ ಏನು ಕುಟುಂಬದ ಆದಾಯ 1,20,000 ಮೇಲಿರುವಂತಹ ಬಿಪಿಎಲ್ ಕಾರ್ಡ್ ಅವರ ಮಾಹಿತಿ ನಮಗೆ ಕಳಿಸ್ಕೊಟ್ಟಿದ್ರು. ಆ ಪ್ರಕಾರ ಬಳ್ಳಾರಿ ನಮಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳ್ಬಿಟ್ಟು 1,772 ಜನ, ಫ್ಯಾಮಿಲಿ ಇನ್ಕಮ್ ಮೋರ್ ದೆನ್ 1,20,000 ಇಂದ 13,333, ಆನಂತರ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಹೇಳ್ಬಿಟ್ಟು ಸರ್ಕಾರಿ ನೌಕರರಿಂದ 21 ಜನ ಕಳಿಸ್ಕೊಟ್ಟಿದ್ರು. ಅದ್ರಲ್ಲಿ ನಾವು ಆದಾಯ ತೆರಿಗೆದಾರರು ಮತ್ತು ಸರ್ಕಾರಿ ಎಂಪ್ಲಾಯ್ ನಾವು ಬಿಪಿಎಲ್ ಕಾರ್ಡ್ ನಿಂದ ಎಪಿಎಲ್ ಕಾರ್ಡ್ ಕನ್ವರ್ಟ್ ಮಾಡಿದೀವಿ. 1,772 ಪ್ಲಸ್ 21 ನಾವು ಕನ್ವರ್ಟ್ ಮಾಡಿದೀವಿ. ಏನು ಆದಾಯ ಜಾಸ್ತಿ ಇರುವಂತಹ 13,133ರಲ್ಲಿ 183 ಕಾರ್ಡ್ಗಳನ್ನ ನಾವು ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್ ಕಾರ್ಡ್ ಕನ್ವರ್ಟ್ ಮಾಡಿದ್ವಿ. ಜೊತೆಗೆ ಡೆತ್ ಮೆಂಬರ್ಸ್ ಅಂತ ಹೇಳಿದ್ರೆ, ಒಂದು ಕಾರ್ಡ್ ಅಲ್ಲಿ ಒಂದು ಡೆತ್ ಅಂತ ಆಗಿದ್ರೆ ಆ ಡೆತ್ ಮೆಂಬರ್ಸ್ ಗಳನ್ನು ಕೂಡ ಸುಮಾರು 3,576 ಡೆತ್ ಮೆಂಬರ್ಸ್ ನಾವು ಡಿಲೀಟ್ ಮಾಡಿದೀವಿ. ಹಾಗೆ ಕೊನೆಗೆ 6 ತಿಂಗಳಿಂದ ಕಳೆದ 6 ತಿಂಗಳಿಂದ ರೇಷನ್ ತಗೊಳ್ಳದೇ ಇರುವಂತದ್ದು, ಬಯೋಮೆಟ್ರಿಕ್ ಕೊಡದೇ ಇರುವಂತಹ 7,488 ಕಾರ್ಡ್ಗಳನ್ನು ನಾವು ಸಸ್ಪೆಂಡ್ ಮಾಡಿದೀವಿ. ಅಂದ್ರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.